ಪತ್ರಕರ್ತರ ಏಳಿಗೆಗೆ ಅವರ ವಿವಿಧ ಸೌಲಭ್ಯಗಳಿಗಾಗಿ ಪ್ರಾಮಾಣಿಕವಾಗಿ ಹೋರಾಟ ಮಾಡಬೇಕೆಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಬಿ ಮಿಂದು ಕೃಷ್ಣತ್ ಅವರು ತಿಳಿಸಿದ್ದಾರೆ. ಪಟ್ಟಣದ ಖಾಸಗಿ ಗೃಹ ಕಚೇರಿಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಬಿ ಮಿಂದು ಕೃಷ್ಣರವರು ನೇತೃತ್ವದಲ್ಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಎಲ್ಲಾ ಸದಸ್ಯರು ಚರ್ಚಿಸಿ ಬಿಎ ಬಾಬಾಜಾನ್ ರವರನ್ನ ಬಾಗೇಪಲ್ಲಿ ತಾಲೂಕು ನೂತನ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಈ ವೇಳೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಬಿ ಮುದ್ದು ಕೃಷ್ಣರವರು ಮಾತನಾಡಿ, ಬಿಎ ಬಾಬಾಜಾನ್ ರವರು ಸುಮಾರು 20 ವರ್ಷಗಳಿಂದಲೂ ಕಾರ್ಯನಿರತ ಪತ್ರಕರ್ತರಾಗಿ ವಿವಿಧ ಪತ್ರಿಕೆಗಳಾದ ಪಾಲಾರ ದಿನಪತ್ರಿಕೆ, ಕನ್ನಡ ತಿಲಕ, ಸಾರಿಗೆ ವಾರ್ತೆ, ವಿಷ್ಣು ಸೇನೆ ಪತ್ರಿಕೆ, ಸುವರ್ಣ ಟೈಮ್ಸ್ ಆಫ್ ಕರ್ನಾಟಕ, ಸಂಜೆವಾಣಿ ವರದಿಗಾರರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಭಾರತ ವೈಭವ ಪತ್ರಿಕೆ ಮತ್ತು ಸಂಜೆವಾಣಿ ಪತ್ರಿಕೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದಾರೆ. ಪತ್ರಕರ್ತರಾಗಿ ಸಮಾಜಮುಖಿ, ಜನಪರ, ಬಡವರ ಪರ, ರೈತರ ಪರ ಹಲವಾರು ವಿಷಯಗಳ ಬಗ್ಗೆ ಪತ್ರಿಕೆಗಳಲ್ಲಿ ಸುದ್ದಿಗಳನ್ನು ಮಾಡಿದ್ದರಿಂದ ಬಿಎ ಬಾಬಾಜಾನ್ ರವರಿಗೆ ಮಾಧ್ಯಮ ರತ್ನ ರಾಜ್ಯ ಪ್ರಶಸ್ತಿ ಲಭಿಸಿದೆ. ಆದ್ದರಿಂದ ಬಾಗೇಪಲ್ಲಿ ತಾಲೂಕು ನೂತನ ಅಧ್ಯಕ್ಷರಾಗಿ ಬಿಎ ಬಾಬಾಜಾನ್ ರವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದರು. ನಂತರ ನೂತನ ಅಧ್ಯಕ್ಷ ಬಿಎ ಬಾಬಾಜಾನ್ ರವರು ಮಾತನಾಡಿ, ನನಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನರವರಿಗೂ ಮತ್ತು ಜಿಲ್ಲಾಧ್ಯಕ್ಷರಾದ ವಿ ಮುದ್ದು ಕೃಷ್ಣರವರಿಗೂ, ಜಿಲ್ಲಾ ಮತ್ತು ತಾಲೂಕಾ ಪದಾಧಿಕಾರಿಗಳಿಗೂ, ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಪುಟ್ಟರಂಗಯ್ಯ, ನರಸಿಂಹಮೂರ್ತಿ, ಚಂದ್ರಕಲಾ, ಜಿವಿ ವೆಂಕಟೇಶಪ್ಪ, ಸಲೀಂ, ಮಂಜುನಾಥ್, ಇದ್ದರಿಸುಲ್ಲಾ ಮತ್ತಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ರವೀಂದ್ರ, ಪ್ರಜಾಪವರ್ ನ್ಯೂಸ್, ಬಾಗೇಪಲ್ಲಿ. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯನ್ನು ಬಲಪಡಿಸುವಂತ ಕೆಲಸವನ್ನು ಮಾಡ್ತೀನಿ. ಹೆಚ್ಚು ಹೆಚ್ಚು ಸದಸ್ಯರನ್ನು ಸೇರಿಸ್ತೀನಿ. ಸಂಘಟನೆಗೆ ಒಳ್ಳೆಯ ಹೆಸರು ಬರೋ ಥರ ಮಾಡ್ತೀನಿ. ಜೊತೆಗೆ ನಮ್ಮ ಸಂಘಟನೆಗೆ ಒಂದು ಭವನ ನಿರ್ಮಾಣ ಮಾಡಲು ಆದಷ್ಟು ಪ್ರಯತ್ನ ಶಾಸಕರಲ್ಲಿ, ಸಂಸದರಲ್ಲಿ ನಾನು ಮನವಿ ಪತ್ರ ಕೊಡುವ ಮೂಲಕ, ತಹಶೀಲ್ದಾರ್ಗೂ ಸಹ ಮನವಿ ಪತ್ರ ಕೊಡುವ ಮೂಲಕ ಒಂದು ಭವ್ಯ ಭವನ ಪತ್ರಕರ್ತರ ಧ್ವನಿ ಸಂಘಟನೆಯ ಭವನ ನಿರ್ಮಾಣ ಆಗಲು ನಾನು ಒಂದು ಸಂಘಟನೆ ಮುಖಾಂತರ ಮನವಿ ಪತ್ರ ನೀಡುತ್ತೇನೆ. ಜೊತೆಗೆ ಪತ್ರಕರ್ತರಿಗೆ ಸುಮಾರು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಜಿಲ್ಲಾಧ್ಯಕ್ಷರಾದ ಮುದ್ದುಕೃಷ್ಣ ವಿ ನಾನು ಇವತ್ತಿನ ದಿನ ಭಾಗ್ಯನಗರ ಕಚೇರಿಯಲ್ಲಿ ನೂತನ ತಾಲೂಕು ಅಧ್ಯಕ್ಷರಾಗಿ ಬಾಬಾಜಾನ್ ಬಿ ಅವರನ್ನ ನೂತನ ಅಧ್ಯಕ್ಷರಾಗಿ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಅವರ ಸತತ 20 ವರ್ಷದ ಪತ್ರಕರ್ತ ಜೀವನದ ನೋಡಿ, ಅವ್ರ ಸತತ ಜೀವನದಲ್ಲಿ ಶ್ರಮ ನೋಡಿ ಗುರುತಿಸಿ ಅವ್ರಿಗೊಂದು ದೊಡ್ಡ ಜವಾಬ್ದಾರಿ ಕೆಲಸ, ತಾಲೂಕು ಜವಾಬ್ದಾರಿ ಕೆಲಸ ನೀಡಿ ಇವತ್ತು ಆದೇಶ ಪತ್ರ ನೀಡಿ ನಾನು ಆಯ್ಕೆ ಮಾಡ್ತಾ ಇದ್ದೀನಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಬಂಗ್ಲೆ ಮಲ್ಲಿಕಾರ್ಜುನ ಅವರ ಆದೇಶದ ಮೇರೆಗೆ ನಮ್ಮ ಕಾನಿಪ ಧ್ವನಿಯ ಜಿಲ್ಲಾಧ್ಯಕ್ಷರಾದಂತಹ ಮುದುಕೃಷ್ಣ ಸಾರ್ ಅವರು ಬಂದು ಬಾಗೇಪಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಧ್ವನಿ ಸಂಘದ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಾನು ಮೊದಲಿಗೆ ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನ ಸರ್ ಅವ್ರಿಗೂ ಹಾಗೂ ಮುದುಕೃಷ್ಣ ಸರ್ ಅವ್ರಿಗೂ ಧನ್ಯವಾದ ತಿಳಿಸುತ್ತೇನೆ. ಅದೇ ರೀತಿಯಾಗಿ ನನಗೇನು ಇವತ್ತು ತಾಲೂಕು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೀರೋ ಅದರ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ತಗೊಂಡು ಯಾವುದೇ ಸಂಘಕ್ಕೆ ಕೆಟ್ಟ ಹೆಸರು ಬರದೆ ಸಂಘಕ್ಕೆ ಒಳ್ಳೆಯ ಹೆಸರು ಬರೋ ಥರ ಮಾಡಿ ಸಂಘವನ್ನು ಅಭಿವೃದ್ಧಿ ಮಾಡುತ್ತೇನೆ, ಸಂಘಟನೆಯನ್ನು ಬಲಪಡಿಸುತ್ತೇನೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕನ್ನಡ. ನಮ್ಮ ಬಾಗೇಪಲ್ಲಿ ಭಾಗ್ಯನಗರಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಸಂಸ್ಥಾಪಕರಾದಂತಹ ರಾಜ್ಯಾಧ್ಯಕ್ಷರಾದಂತಹ ಬಂಗ್ಲೆ ಮಲ್ಲಿಕಾರ್ಜುನರವರ ಆದೇಶದ ಮೇರೆಗೆ ನಮ್ಮ ಕಾನಿಪ ಧ್ವನಿಯ ಜಿಲ್ಲಾಧ್ಯಕ್ಷರಾದಂತಹ ವಿ ಮುದ್ದುಕೃಷ್ಣರವರು ನಮ್ಮ ಭಾಗ್ಯನಗರಕ್ಕೆ ಬಂದಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀನಿವಾಸ್ ಅವರು ಸಹ ಕಾನಿಪ ಧ್ವನಿಯ ಸದಸ್ಯರು, ಅವ್ರಿಗೂ ಸಹ ಈ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇಲ್ಲಿರೋ ಎಲ್ಲ ಮುಖಂಡರಿಗೂ ಸ್ವಾಗತವನ್ನು ಕೋರುತ್ತೇನೆ. ಬಂಧುಗಳೇ, ನಾವು ಬಾಗೇಪಲ್ಲಿ ತಾಲೂಕಿನಲ್ಲಿ ಸುಮಾರು 15 ವರ್ಷಗಳಿಂದ ಪತ್ರಕರ್ತರಾಗಿ ಹಲವಾರು ಪತ್ರಿಕೆಗಳಲ್ಲಿ ವರದಿಗಾರರಾಗಿ ಸೇವೆ ಸಲ್ಲಿಸಿ ಪ್ರಾಮಾಣಿಕ, ನಿಷ್ಠ, ವಸ್ತುನಿಷ್ಠ ಸುದ್ದಿಗಳನ್ನು ಪತ್ರಿಕೆಯಲ್ಲಿ ಪ್ರಕಟ ಮಾಡುವ ಮೂಲಕ ಜನಪರವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ.